ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನೋಡಿ ಬೆಂಡೆಕಾಯಿ ಪಲ್ಯ ಮಾಡ್ಕೊಂಡು ಮಾಡೋಣ ಅಂತಿದ್ದೀನಿ. ಬೆಂಡೆಕಾಯಿ ಪಲ್ಯ ಅಂದರೆ ಇದನ್ನು ನಾನು ಇವತ್ತು ಮೊಟ್ಟೆ ಜೊತೆ ಮಾಡ್ತೀನಿ. ಯಾವ ಥರ ಮಾಡ್ತೀನಿ ಅಂತ ಮಾಡ್ತಾ ಮಾಡ್ತಾ ತೋರಿಸ್ತಾ ಹೋಗ್ತೀನಿ. ಫಸ್ಟು ಬೆಂಡೆಕಾಯಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ ನಾವು. ಇಲ್ಲಿ ಕಾಯಕ್ಕಿಟ್ಟಿದೆ, ಬೆಂಡೆಕಾಯಿ ಹಾಕೋತೀನಿ. ರಾತ್ರಿನೇ ಎಲ್ಲ ತೊಳೆದು ಕ್ಲೀನಾಗಿ ಎತ್ತಿಟ್ಕೊಂಡಿದ್ದೆ ಇದನ್ನ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ಲೋಳೆ ಹೋಗ್ಬೇಕಲ್ಲ ಅದ್ರದ್ದು, ಅದಕ್ಕೆ ಬೆಂಡೆಕಾಯಿ ಫ್ರೈ ಆಗಿದೆ ನೋಡಿ. ತಗೊಂಬಿಡೋಣ ಈಗ ಇದನ್ನು. ಕಡಾಯಿ ಇಟ್ಟಿದ್ದೀನಿ, ಆಯಿಲ್ ಹಾಕೋಣ ಇವಾಗ. ಆವಾಗ ಬೆಂಡೆಕಾಯಿ ಹುರಿಯೋಕೆ ಹಾಕಿದೆ ಅಲ್ವಾ, ಇವಾಗ ಮತ್ತೆ ಮೊಟ್ಟೆ ಮತ್ತು ಬೆಂಡೆಕಾಯಿ ಹುರ್ಕೊಳಕ್ಕೆ ಹಾಕೊಳ್ಳೋಣ. ಆಯಿಲ್ ಕಾದಿದೆ, ಬೆಂಡೆಕಾಯಿ ಹಾಕೋಣ. ಈಗ ಹುರಿದಿರೋ ಬೆಂಡೆಕಾಯಿ ಹಾಕೋತೀನಿ. ಮತ್ತೆ ಫ್ರೈ ಮಾಡ್ಕೊಬೇಕು ಇದನ್ನು ಆಯಿಲಲ್ಲಿ, ಅದಕ್ಕೆ ಇವಾಗ ಇದಕ್ಕೆ ಒಂದು ಸ್ಪೂನು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡ್ರ್ ಹಾಕ್ತೀನಿ. ಮತ್ತು ಇದು ಪೆರಿ ಪೆರಿ ಮಸಾಲ ಪೌಡರು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನಿಲ್ಲ, ಕಮ್ಮಿ ಇಂಗ್ರೀಡಿಯೆಂಟ್ಸು ಮತ್ತು ಟೇಸ್ಟಿಯಾದ ಪಲ್ಯ ಇದು. ಇನ್ನು ಸ್ವಲ್ಪ ಹಾಕೋತೀನಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಉಪ್ಪು ಹಾಕೋತಿದ್ದೀನಿ. ಈಗ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತೆ ಇದನ್ನು. ನೋಡಿ, ಈಗ ಇದ್ರ ಜೊತೆಗೆ ಒಂದು 6 ಮೊಟ್ಟೆ ಹಾಕ್ತಾಯಿದ್ದೀನಿ. ಪಲ್ಯ ಮಾತ್ರ ಸೂಪರಾಗಿರುತ್ತೆ. ಒಂದು ಸಾರಿ ಮಾಡಿ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋದಕ್ಕೆ ಹೇಳ್ತಾ ಇರೋದು, ತುಂಬ ಚೆನ್ನಾಗಿರುತ್ತೆ ಇದು. ಮೊಟ್ಟೆ ಮತ್ತು ಬೆಂಡೆಕಾಯಿ ಹಾಕಿ ಮಾಡೋ ಪಲ್ಯ. ಇಂಗ್ರೀಡಿಯೆಂಟ್ಸ್ ಏನು ಜಾಸ್ತಿ ಐಟಮ್ ಏನು ಬೇಕಾಗಿಲ್ಲ, ಕಮ್ಮಿ ಐಟಮು, ರುಚಿಯಾದ ಪಲ್ಯ. ಎಲ್ಲ ಸ್ವಲ್ಪ ಫ್ರೈ ಮಾಡ್ಕೊಬಿಡೋಣ ಚೆನ್ನಾಗಿ. ಇದು ಎಗ್ಗು ಬೆಂಡೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ. ಬರೀ 4 ಐಟಮಲ್ಲಿ ಮಾಡುವಂಥ ಬೆಂಡೆಕಾಯಿ ಮೊಟ್ಟೆ ಪಲ್ಯ. ಈರುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಮೊಸರು, ಹುಣಸೆ ರಸ ಇಂಥದ್ದು ಏನು ಬೇಡ ನೋಡಿ. ಸಿಂಪಲ್ಲು ಪಿರಿ ಪಿರಿ ಪೌಡ್ರ್ ಹಾಕಿ ಮಾಡಿರೋವಂಥದ್ದು. ಪಿರಿ ಪಿರಿ ಪೌಡ್ರು ಅಂದರೆ ಏನು ಅಂತ ಕೇಳಿದ್ದೀರಾ, ಅದ್ರದ್ದು ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೂಪರಾದ ಬೆಂಡೆಕಾಯಿ ಮೊಟ್ಟೆ ಪಲ್ಯ ರೆಡಿ.